ದರ್ಶನ್ ವಿಚಾರಕ್ಕೆ ನಾವು ಮುಂದೆ ಹೇಳ್ತಾ ಇರುವ ಸುದ್ದಿ ನಿಮ್ಮ ನಂಬಿಕೆಗೆ ತಕ್ಕನ ಹಾಗೆ ನೀವು ಡಿಸೈಡ್ ಮಾಡಬೇಕು ಎಷ್ಟರ ಮಟ್ಟಿಗೆ ಇದನ್ನು ನಂಬಬಹುದು ನಂಬಬಾರದು ಅಂತ ಹೇಳಿ. ಯಾಕಂತಂದ್ರೆ ಈ ಕೆಲವೊಬ್ರು ಭವಿಷ್ಯ ನುಡಿಯುವವರು ಅಥವಾ ಹೀಗೆ ಮಾಡಿದ್ರೆ ಹಾಗಾಗತ್ತೆ ಅನ್ನೋ ಸಲಹೆ ಸೂಚನೆಗಳನ್ನು ನೀಡುವವರು ಹೇರ್ ಸ್ಟೈಲ್ ವಿಚಾರದಲ್ಲೆಲ್ಲ ಸಲಹೆ ಕೊಡ್ತಾರೆ. ಅಂದರೆ ಹಿಂಗೆ ಹೇರ್ ಸ್ಟೈಲ್ ಮಾಡಿದ್ರೆ ಕೆಟ್ಟದಾಗುತ್ತೆ, ಹಿಂಗೆ ಹೇರ್ ಸ್ಟೈಲ್ ಇದ್ದರೆ ಒಳ್ಳೇದಾಗುತ್ತೆ, ಈ ದಿಕ್ಕಿಗೆ ತಿರುಗಿ ಮಲಗಿದ್ರೆ ಒಳ್ಳೆಯದು, ಈ ದಿಕ್ಕಿಗೆ ತಿರುಗಿ ಮುನ್ನಡೆದ್ರೆ ಕೆಟ್ಟದು, ಈ ರೀತಿಯೆಲ್ಲ ಹೇಳೋದು ಅವರವರ ನಂಬಿಕೆಗೆ ಅನುಸಾರವಾಗಿ ಅದನ್ನು ಪಾಲನೆ ಮಾಡಬೇಕಾ, ನಂಬಬೇಕಾ, ಬಿಡಬೇಕಾ ಅದನ್ನು ನಿರ್ಧಾರ ಮಾಡಬೇಕು. ದರ್ಶನ್ ಅವರ ವಿಚಾರದಲ್ಲೂ ಕೂಡ ಒಬ್ಬರು ಹಾಗೆ ಹೇಳಿದ್ದಾರೆ. ಶನಿ ದಸೆ ದರ್ಶನ್ ಅವರಿಗೆ, ಅದರಲ್ಲೂ ಅವರ ಹೇರ್ ಸ್ಟೈಲ್ ವಿಗ್ ಅದೇನೇ ಕಂಟಕ ತಂದುಬಿಡ್ತು ದರ್ಶನ್ಗೆ ಅಂತ ಹೇಳಿ. ಈ ಹಿಂದೆ ಕೂಡ ಹೇಳಿದ್ರಂತೆ ದರ್ಶನ್ಗೆ ಕೆಲವೊಂದು ವಿಚಾರಗಳನ್ನು ಹೀಗೆ ಮಾಡಿದ್ರೆ ಹಾಗಾಗತ್ತೆ ಅಂತ ಹೇಳಿ ಅವ್ರು ಕೇಳಲಿಲ್ಲ, ಹಾಗೆ ಆಯಿತು. ಈಗ ಇಷ್ಟೆಲ್ಲ ಸಂಕಷ್ಟವನ್ನು ದರ್ಶನ್ ಅನುಭವಿಸ್ತಿರ್ಲಿಕ್ಕೂ ಕೂಡ ಅದೇ ಕಾರಣ. ಹೀಗೆ ಒಂದಷ್ಟು ಮಾತುಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಹೇಳಿರೋರು ಯಾರು, ಯಾವೆಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ, ಈ ಕುರಿತಾಗಿ ಒಂದು ವರದಿ ಇದೆ, ಗಮನಿಸಿ. ಕಾಟೇರನಿಗೆ ಕಾಡ್ತಿತ್ತ ಶನಿದಸೆ, ವೇಗ್ ತೊಟ್ಟು ಆಪತ್ತು ತಂದುಕೊಂಡ್ರ. ಸಾಲು ಸಾಲು ಸಮಸ್ಯೆಗಳನ್ನು ಎದುರಿಸುತ್ತಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಶನಿದಸೆ ಇತ್ತಂತೆ. ಅವರ ಬೆಂಬಿಡದೆ ಕಾಡ್ತಿದ್ದ ಶನಿದೇವ ಬ್ಯಾಕ್ ಟು ಬ್ಯಾಕ್ ತೊಂದರೆಗಳನ್ನು ಕೊಟ್ಟಿದ್ದಾನೆ ಅಂತ ರಿಪಬ್ಲಿಕ್ ನಡಕ್ಕೆ ಅಮ್ಮಾಜಿ ಚಂದಾ ಪಾಂಡೆ ಹೇಳಿದ್ದಾರೆ. ಎರಡು 2018ರಲ್ಲೇ ದರ್ಶನ್ಗೆ ಸಾವಿನ ಛಾಯೆ ಇತ್ತು ಅಂತ ಹೇಳಿದ್ದೆ. 2018ರಲ್ಲಿ ಕಾರಿನಲ್ಲಿ ಹೋಗದಂತೆ ತಿಳಿಸಿದ್ದೆ. ಆದರೆ ಮಾತು ಮೀರಿ ಅವರು ಹೋಗಿ ಅಪಘಾತಕ್ಕೀಡಾಗಿದ್ರು. ಈ ವೇಳೆ ಶನಿ ಸಮಸ್ಯೆ ಇರುವ ಬಗ್ಗೆ ತಿಳಿಸಿದ್ದೆ. ಆದರೆ ನಂತರ ನಮ್ಮ ಸಂಪರ್ಕದಿಂದ ದರ್ಶನ್ ದೂರವಾದರು. ಕಾರ್ ರೇಸಿಗೆ ಹೋಗ್ತಾರಂತೆ ಅನ್ನುವ ವಿಚಾರ ಬಂದಾಗ ತಕ್ಷಣ ನನಗೆ ಫೋಟೋ ತೋರಿಸು ಅಂದೆ. ಯಾಕಂದರೆ ನನಗೆ ಅವರ ಬೆನ್ನ ಹಿಂದೆ ಸಾವಿನ ಛಾಯೆ ಕಂಡಿದ್ದಕ್ಕೆ ಅವರ ಕಾರಿನ ಫೋಟೋ ನೋಡಬೇಕು ಅಂತ ನಾನು ಇಷ್ಟಪಟ್ಟೆ. ಫೋಟೋ ತೋರಿಸಿದಾಗ ಕ್ಲಿಯರ್ ಕಟ್ಟಾಗಿ ನನಗೆ ದೇವಿಯ ಅನುಗ್ರಹದಿಂದ ಗೊತ್ತಾಗಿದ್ದೇನೆಂದರೆ ಈ ರೇಸಲ್ಲಿ ಅವರು ಹೋದರೆ ವಾಪಸ್ ಬರಲ್ಲ ಅನ್ನುವಂಥ ವಿಚಾರ ಗೊತ್ತಾಯಿತು. ಅಂದರೆ ಆ ಒಂದು ದೊಡ್ಡ ಕಂಟಕ ಇದೆ ಅನ್ನುವ ವಿಚಾರ ಗೊತ್ತಾದಾಗ ನಾನು ಆ ಹುಡುಗನಿಗೆ ಹೇಳಿದೆ, ನಿನ್ನ ಸ್ನೇಹಿತನಿಗೆ ಹೇಳು ಈ ಕಾರ್ ರೇಸಿಗೆ ಹೋಗಬೇಡ ಅಂತ. ಸದಾ ಸಮಸ್ಯೆಗಳಲ್ಲಿ ಸಿಲುಕುತ್ತಿದ್ದ ದರ್ಶನ್ಗೆ ಶನಿ ಕಾಟವಿದೆ ಅಂತ ಅಮ್ಮಾಜಿ ಹೇಳಿದ್ರಂತೆ. ಅಲ್ಲದೆ ವಿಗ್ ಹಾಕಿ ಹೇರ್ ಸ್ಟೈಲ್ ಮಾಡಿದ್ದೇ ಅವರ ಅವನತಿಗೆ ಕಾರಣವಾಯಿತು ಅಂತ ಹೇಳ್ತಿದ್ದಾರೆ. ಡೆವಿಲ್ ಸಿನಿಮಾದಿಂದ ಅವರ ಸಂಕಷ್ಟ ಹೆಚ್ಚಾಯಿತು. ಡೆವಿಲ್ ಹೇರ್ ಸ್ಟೈಲ್ ಮಾರಕವಾಯಿತು. ಅವರ ಸುತ್ತಲಿನ ಜನರೇ ಅವರಿಗೆ ಅಪಾಯವಾದರು ಅಂತ ಅಮ್ಮಾಜಿ ಹೇಳಿದ್ದಾರೆ. ಒಂದು ಕೂದಲು ಹುಟ್ಟಿದಾಗ ಮಗುವಿನಿಂದ ಒಂದು ಶೇಪಲ್ಲಿ ಅದು ಡೆವಲಪ್ ಆಗ್ತಾ ಇರುತ್ತೆ. ಸಾಧ್ಯವಾದಷ್ಟು ಅದೇ ಶೇಪನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ ಅದರಲ್ಲಿ ನೀವು ಉದ್ದ ಗಿಡ್ಡ ಕಟ್ಟಿಂಗ್ ಮಾಡಿಸ್ಕೊಳ್ಳೋವಂಥದ್ದು ಮಾಡಿದಾಗ ಅಷ್ಟಾಗಿ ತೊಂದರೆ ಬರೋದಿಲ್ಲ. ಅವ್ರ ಹೇರ್ ಸ್ಟೈಲ್ ವಿಗ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ವಿಗ್ಗಿನ ಸ್ಟೈಲ್ ಶೇಪ್ ಅದೇನಾಗಿತ್ತು, ಹಿಂಗೆ ನೆಟ್ಟಿಗೆ ನಿಂತ್ಬಿಟ್ಟು ಹಿಂದಕ್ಕೆ ಬಾಗಿತ್ತು. ಈ ಹೇಗೆ ಹೇಳ್ತೀವಿ, ಸ್ಪೈಕ್ ಅಲ್ಲ, ಸ್ಪೈಕ್ ಅಂದರೆ ಪೂರ್ತಿ ನೆಟ್ಟಿಗಿರುತ್ತೆ. ಅದು ನೆಕ್ಸ್ಟ್ ನೆಲದ ಕಡೆ ಬಾಗಿತ್ತು, ಅಂದರೆ ಹಿಂದಕ್ಕೆ ಬಾಗಿತ್ತಲ್ವಪ್ಪ. ಅದು ಅವನತಿ ಅಂತ ಹೇಳ್ತೀವಿ, ಉನ್ನತಿ ಅಲ್ಲ, ಅವನತಿ. ಅದೇ ಅವ್ರದ್ದು ಮೊದಲಿಂದ ಹೇರ್ ಸ್ಟೈಲ್ ಇದೆಯಲ್ಲ, ಅವ್ರದ್ದು ಮೆಜೆಸ್ಟಿಕ್ ಪಿಕ್ಚರಿಂದನೂ ಸಮ್ ಹೇರ್ ಸ್ಟೈಲ್ಸ್ ಇದೆಯಲ್ಲ, ಅದೇ ಥರ ಅವ್ರು ರೂಢಿಸ್ಕೊಂಡು ಬಂದಿದ್ದಿದ್ರೆ ಮಿನಿಮೈಸ್ ಆಗಿರೋದು. ಅಂದರೆ ಅಟ್ಲೀಸ್ಟ್ ಅವ್ರು ಯೋಚನೆ ಮಾಡಲಿಕ್ಕೆ ಅವರಿಗೆ ಜ್ಞಾನ ಕೊಟ್ಟಿರೋನು, ದುಡುಕಬೇಡ ಅನ್ನುವ ಕಾಷನ್ ಕೊಟ್ಟಿರೋನು. ಇಲ್ಲೇನಾಗಿದೆ, ಆ ಡೆವಿಲ್ ಪಿಕ್ಚರಿಂದು ಟೈಟಲ್ಲು, ಆ ಡೆವಿಲ್ ಪಿಕ್ಚರಿಂದು ಲೈಟಿಂಗ್ಸು ಆಯಿತಾ, ಆ್ಯಂಡ್ ಅದ್ರ ಜೊತೆಗೇ ಹೇರ್ ಸ್ಟೈಲು, ಅದರ ಜೊತೆಗೇನೆ ಇವರ ದುಡುಕು ಸ್ವಭಾವ. ನಕಾರಾತ್ಮಕವಾಗಿ ಯೋಚನೆ ಮಾಡುವ ಅವರ ಮನಸ್ಥಿತಿ ಅವರನ್ನ ಈ ಸ್ಥಿತಿಗೆ ದೂಡಿದೆ. ಪತ್ನಿ ವಿಜಯಲಕ್ಷ್ಮಿ ಅವರ ಪೂಜಾ ಪುನಸ್ಕಾರ ದರ್ಶನ್ ಅವರ ಅಪಾಯವನ್ನ ಕಮ್ಮಿ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ನಮ್ಮ ಪತ್ನಿ ಮಾಡ್ತಾ ಇದ್ದಾರಲ್ಲ, ಇದು ಹೋಮ ಹವನಾದಿಗಳು, ದೇವರ ಮೊರೆ ಹೋಗ್ತಾ ಇರೋದು. ಆ ದೇವರ ಮೊರೆ ಹೋಗಿದ ಫಲ ಏನು ಕಾನೂನು ರೀತಿಯ ನಡೀತಾ ಇದೆ ಒಂದು ಯುದ್ಧ, ಅದರಲ್ಲಿ ಸಿಗುವ ಸಾಧ್ಯತೆ ಇರುತ್ತೆ. ಬಿಡುಗಡೆ ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಬೇಲ್ ಸಿಗುತ್ತೆ ಇಮಿಡಿಯೇಟ್ ಆಗಂತ ನಾನು ಹೇಳ್ತಾ ಇಲ್ಲ. ಅದೆಲ್ಲವೂ ಕಾನೂನು ರೀತಿಯೇ ನಡಿಬೇಕು. ಅಲ್ಲಿ ಯಾವುದೋ ಒಂದು ಮಿರಾಕಲ್ ನಡೆಯೋ ಸಾಧ್ಯತೆ ಇರುತ್ತೆ. ದರ್ಶನ್ಗೆ ಶನಿಕಾಟವಿದೆಯೋ ಅಥವಾ ವಿಗ್ನಿಂದ ಸಮಸ್ಯೆ ಎದುರಾಗುತ್ತಿದೆಯೋ ಗೊತ್ತಿಲ್ಲ. ಆದರೆ ಸಾಲು ಸಾಲು ಸಮಸ್ಯೆಯಿಂದ ದಾಸ ಕುಗ್ಗಿ ಹೋಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ವಿಚಾರಕ್ಕೆ ನಾವು ಮುಂದೆ ಹೇಳ್ತಾ ಇರುವ ಸುದ್ದಿ ನಿಮ್ಮ ನಂಬಿಕೆಗೆ ತಕ್ಕನ ಹಾಗೆ ನೀವು ಡಿಸೈಡ್ ಮಾಡಬೇಕು ಎಷ್ಟರ ಮಟ್ಟಿಗೆ ಇದನ್ನು ನಂಬಬಹುದು ನಂಬಬಾರದು ಅಂತ ಹೇಳಿ. ಯಾಕಂತಂದರೆ ಈ ಕೆಲವೊಬ್ರು ಭವಿಷ್ಯ ನುಡಿಯುವವರು ಅಥವಾ ಹೀಗೆ ಮಾಡಿದ್ರೆ ಹಾಗಾಗತ್ತೆ ಅನ್ನೋ ಸಲಹೆ ಸೂಚನೆಗಳನ್ನು ನೀಡುವವರು ಹೇರ್ ಸ್ಟೈಲ್ ವಿಚಾರದಲ್ಲೆಲ್ಲ ಸಲಹೆ ಕೊಡ್ತಾರೆ. ಅಂದರೆ ಹಿಂಗೆ ಹೇರ್ ಸ್ಟೈಲ್ ಮಾಡಿದ್ರೆ ಕೆಟ್ಟದಾಗುತ್ತೆ, ಹಿಂಗೆ ಹೇರ್ ಸ್ಟೈಲ್ ಇದ್ದರೆ ಒಳ್ಳೇದಾಗುತ್ತೆ, ಈ ದಿಕ್ಕಿಗೆ ತಿರುಗಿ ಮಲಗಿದ್ರೆ ಒಳ್ಳೆಯದು, ಈ ದಿಕ್ಕಿಗೆ ತಿರುಗಿ ಮುನ್ನಡೆದ್ರೆ ಕೆಟ್ಟದು, ಈ ರೀತಿಯೆಲ್ಲ ಹೇಳೋದು ಅವರವರ ನಂಬಿಕೆಗೆ ಅನುಸಾರವಾಗಿ ಅದನ್ನು ಪಾಲನೆ ಮಾಡಬೇಕಾ, ನಂಬಬೇಕಾ, ಬಿಡಬೇಕಾ ಅದನ್ನು ನಿರ್ಧಾರ ಮಾಡಬೇಕು.
ದರ್ಶನ್ ಅವರ ವಿಚಾರದಲ್ಲೂ ಕೂಡ ಒಬ್ಬರು ಹಾಗೆ ಹೇಳಿದ್ದಾರೆ. ಶನಿ ದಸೆ ದರ್ಶನ್ ಅವರಿಗೆ, ಅದರಲ್ಲೂ ಅವರ ಹೇರ್ ಸ್ಟೈಲ್ ವಿಗ್ ಅದೇನೇ ಕಂಟಕ ತಂದುಬಿಡ್ತು ದರ್ಶನ್ಗೆ ಅಂತ ಹೇಳಿ. ಈ ಹಿಂದೆ ಕೂಡ ಹೇಳಿದ್ರಂತೆ ದರ್ಶನ್ಗೆ ಕೆಲವೊಂದು ವಿಚಾರಗಳನ್ನು ಹೀಗೆ ಮಾಡಿದ್ರೆ ಹಾಗಾಗತ್ತೆ ಅಂತ ಹೇಳಿ ಅವ್ರು ಕೇಳಲಿಲ್ಲ, ಹಾಗೆ ಆಯಿತು. ಈಗ ಇಷ್ಟೆಲ್ಲ ಸಂಕಷ್ಟವನ್ನು ದರ್ಶನ್ ಅನುಭವಿಸ್ತಿರ್ಲಿಕ್ಕೂ ಕೂಡ ಅದೇ ಕಾರಣ. ಹೀಗೆ ಒಂದಷ್ಟು ಮಾತುಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಹೇಳಿರೋರು ಯಾರು, ಯಾವೆಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ, ಈ ಕುರಿತಾಗಿ ಒಂದು ವರದಿ ಇದೆ, ಗಮನಿಸಿ. ಕಾಟೇರನಿಗೆ ಕಾಡ್ತಿತ್ತ ಶನಿದಸೆ, ವೇಗ್ ತೊಟ್ಟು ಆಪತ್ತು ತಂದುಕೊಂಡ್ರ. ಸಾಲು ಸಾಲು ಸಮಸ್ಯೆಗಳನ್ನು ಎದುರಿಸುತ್ತಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಶನಿದಸೆ ಇತ್ತಂತೆ. ಅವರ ಬೆಂಬಿಡದೆ ಕಾಡ್ತಿದ್ದ ಶನಿದೇವ ಬ್ಯಾಕ್ ಟು ಬ್ಯಾಕ್ ತೊಂದರೆಗಳನ್ನು ಕೊಟ್ಟಿದ್ದಾನೆ ಅಂತ ರಿಪಬ್ಲಿಕನ್ ಅಡಕ್ಕೆ ಅಮ್ಮಾಜಿ ಚಂದಾ ಪಾಂಡೆ ಹೇಳಿದ್ದಾರೆ. 2018ರಲ್ಲೇ ದರ್ಶನ್ಗೆ ಸಾವಿನ ಛಾಯೆ ಇತ್ತು ಅಂತ ಹೇಳಿದೆ. 2018ರಲ್ಲಿ ಕಾರಿನಲ್ಲಿ ಹೋಗದಂತೆ ತಿಳಿಸಿದ್ದೆ. ಆದರೆ ಮಾತು ಮೀರಿ ಅವರು ಹೋಗಿ ಅಪಘಾತಕ್ಕೀಡಾಗಿದ್ರು. ಈ ವೇಳೆ ಶನಿ ಸಮಸ್ಯೆ ಇರುವ ಬಗ್ಗೆ ತಿಳಿಸಿದ್ದೆ. ಆದರೆ ನಂತರ ನಮ್ಮ ಸಂಪರ್ಕದಿಂದ ದರ್ಶನ್ ದೂರವಾದರು. ಕಾರ್ ರೇಸಿಗೆ ಹೋಗ್ತಾರಂತೆ ಅನ್ನುವ ವಿಚಾರ ಬಂದಾಗ ತಕ್ಷಣ ನನಗೆ ಫೋಟೋ ತೋರಿಸು ಅಂದೆ. ಯಾಕಂದರೆ ನನಗೆ ಅವರ ಬೆನ್ನ ಹಿಂದೆ ಸಾವಿನ ಛಾಯೆ ಕಂಡಿದ್ದಕ್ಕೆ ಅವರ ಕಾರಿನ ಫೋಟೋ ನೋಡಬೇಕು ಅಂತ ನಾನು ಇಷ್ಟಪಟ್ಟೆ. ಫೋಟೋ ತೋರಿಸಿದಾಗ ಕ್ಲಿಯರ್ ಕಟ್ಟಾಗಿ ನನಗೆ ದೇವಿಯ ಅನುಗ್ರಹದಿಂದ ಗೊತ್ತಾಗಿದ್ದೇನೆಂದರೆ, ಈ ರೇಸಲ್ಲಿ ಅವರು ಹೋದರೆ ವಾಪಸ್ ಬರಲ್ಲ ಅನ್ನುವಂಥ ವಿಚಾರ ಗೊತ್ತಾಯಿತು. ಅಂದರೆ ಆ ಒಂದು ದೊಡ್ಡ ಕಂಟಕ ಇದೆ ಅನ್ನುವ ವಿಚಾರ ಗೊತ್ತಾದಾಗ ನಾನು ಆ ಹುಡುಗನಿಗೆ ಹೇಳಿದೆ, ನಿನ್ನ ಸ್ನೇಹಿತನಿಗೆ ಹೇಳು ಈ ಕಾರ್ ರೇಸಿಗೆ ಹೋಗಬೇಡ ಅಂತ. ಸದಾ ಸಮಸ್ಯೆಗಳಲ್ಲಿ ಸಿಲುಕುತ್ತಿದ್ದ ದರ್ಶನ್ಗೆ ಶನಿ ಕಾಟವಿದೆ ಅಂತ ಅಮ್ಮಾಜಿ ಹೇಳಿದ್ರಂತೆ. ಅಲ್ಲದೆ ವಿಗ್ ಹಾಕಿ ಹೇರ್ ಸ್ಟೈಲ್ ಮಾಡಿದ್ದೇ ಅವರ ಅವನತಿಗೆ ಕಾರಣವಾಯಿತು ಅಂತ ಹೇಳ್ತಿದ್ದಾರೆ. ಡೆವಿಲ್ ಸಿನಿಮಾದಿಂದ ಅವರ ಸಂಕಷ್ಟ ಹೆಚ್ಚಾಯಿತು. ಡೆವಿಲ್ ಹೇರ್ ಸ್ಟೈಲ್ ಮಾರಕವಾಯಿತು. ಅವರ ಸುತ್ತಲಿನ ಜನರೇ ಅವರಿಗೆ ಅಪಾಯವಾದರು ಅಂತ ಅಮ್ಮಾಜಿ ಹೇಳಿದ್ದಾರೆ. ಒಂದು ಕೂದಲು ಹುಟ್ಟಿದಾಗ ಮಗುವಿನಿಂದ ಒಂದು ಶೇಪಲ್ಲಿ ಅದು ಡೆವಲಪ್ ಆಗ್ತಾ ಇರುತ್ತೆ. ಸಾಧ್ಯವಾದಷ್ಟು ಅದೇ ಶೇಪನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿ ಅದರಲ್ಲಿ ನೀವು ಉದ್ದ ಗಿಡ್ಡ ಕಟ್ಟಿಂಗ್ ಮಾಡಿಸ್ಕೊಳ್ಳೋವಂಥದ್ದು ಮಾಡಿದಾಗ ಅಷ್ಟಾಗಿ ತೊಂದರೆ ಬರೋದಿಲ್ಲ. ಅವ್ರ ಹೇರ್ ಸ್ಟೈಲ್ ವಿಗ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ವಿಗ್ಗಿನ ಸ್ಟೈಲ್ ಶೇಪ್ ಅದೇನಾಗಿತ್ತು, ಹಿಂಗೆ ನೆಟ್ಟಿಗೆ ನಿಂತ್ಬಿಟ್ಟು ಹಿಂದಕ್ಕೆ ಬಾಗಿತ್ತು. ಈ ಹೇಗೆ ಹೇಳ್ತೀವಿ, ಸ್ಪೈಕ್ ಅಲ್ಲ, ಸ್ಪೈಕ್ ಅಂದರೆ ಪೂರ್ತಿ ನೆಟ್ಟಿಗಿರುತ್ತೆ. ಅದು ನೆಕ್ಸ್ಟ್ ನೆಲದ ಕಡೆ ಬಾಗಿತ್ತು, ಅಂದರೆ ಹಿಂದಕ್ಕೆ ಬಾಗಿತ್ತಲ್ವಪ್ಪ. ಅದು ಅವನತಿ ಅಂತ ಹೇಳ್ತೀವಿ, ಉನ್ನತಿ ಅಲ್ಲ, ಅವನತಿ. ಅದೇ ಅವ್ರದ್ದು ಮೊದಲಿಂದ ಹೇರ್ ಸ್ಟೈಲ್ ಇದೆಯಲ್ಲ, ಅವ್ರದ್ದು ಮೆಜೆಸ್ಟಿಕ್ ಪಿಕ್ಚರಿಂದನೂ ಸಮ್ ಹೇರ್ ಸ್ಟೈಲ್ಸ್ ಇದೆಯಲ್ಲ, ಅದೇ ಥರ ಅವ್ರು ರೂಢಿಸ್ಕೊಂಡು ಬಂದಿದ್ದಿದ್ರೆ ಮಿನಿಮೈಸ್ ಆಗಿರೋದು. ಅಂದರೆ ಅಟ್ಲೀಸ್ಟ್ ಅವ್ರು ಯೋಚನೆ ಮಾಡಲಿಕ್ಕೆ ಅವರಿಗೆ ಜ್ಞಾನ ಕೊಟ್ಟಿರೋನು, ದುಡುಕಬೇಡ ಅನ್ನುವ ಕಾಷನ್ ಕೊಟ್ಟಿರೋನು. ಇಲ್ಲೇನಾಗಿದೆ, ಆ ಡೆವಿಲ್ ಪಿಕ್ಚರಿಂದು ಟೈಟಲ್ಲು, ಆ ಡೆವಿಲ್ ಪಿಕ್ಚರಿಂದು ಲೈಟಿಂಗ್ಸು ಆಯಿತಾ, ಆ್ಯಂಡ್ ಅದ್ರ ಜೊತೆಗೇ ಹೇರ್ ಸ್ಟೈಲು, ಅದರ ಜೊತೆಗೇನೆ ಇವರ ದುಡುಕು ಸ್ವಭಾವ. ನಕಾರಾತ್ಮಕವಾಗಿ ಯೋಚನೆ ಮಾಡುವ ಅವರ ಮನಸ್ಥಿತಿ ಅವರನ್ನ ಈ ಸ್ಥಿತಿಗೆ ದೂಡಿದೆ. ಪತ್ನಿ ವಿಜಯಲಕ್ಷ್ಮಿ ಅವರ ಪೂಜಾ ಪುನಸ್ಕಾರ ದರ್ಶನ್ ಅವರ ಅಪಾಯವನ್ನ ಕಮ್ಮಿ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ನಮ್ಮ ಪತ್ನಿ ಮಾಡ್ತಾ ಇದ್ದಾರಲ್ಲ, ಇದು ಹೋಮ ಹವನಾದಿಗಳು, ದೇವರ ಮೊರೆ ಹೋಗ್ತಾ ಇರೋದು. ಆ ದೇವರ ಮೊರೆ ಹೋಗಿದ ಫಲ ಏನು ಕಾನೂನು ರೀತಿಯ ನಡೀತಾ ಇದೆ ಒಂದು ಯುದ್ಧ, ಅದರಲ್ಲಿ ಸಿಗುವ ಸಾಧ್ಯತೆ ಇರುತ್ತೆ. ಬಿಡುಗಡೆ ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಬೇಲ್ ಸಿಗುತ್ತೆ ಇಮಿಡಿಯೇಟ್ ಆಗಂತ ನಾನು ಹೇಳ್ತಾ ಇಲ್ಲ. ಅದೆಲ್ಲವೂ ಕಾನೂನು ರೀತಿಯೇ ನಡಿಬೇಕು. ಅಲ್ಲಿ ಯಾವುದೋ ಒಂದು ಮಿರಾಕಲ್ ನಡೆಯೋ ಸಾಧ್ಯತೆ ಇರುತ್ತೆ. ದರ್ಶನ್ಗೆ ಶನಿಕಾಟವಿದೆಯೋ ಅಥವಾ ವಿಗ್ನಿಂದ ಸಮಸ್ಯೆ ಎದುರಾಗುತ್ತಿದೆಯೋ ಗೊತ್ತಿಲ್ಲ. ಆದರೆ ಸಾಲು ಸಾಲು ಸಮಸ್ಯೆಯಿಂದ ದಾಸ ಕುಗ್ಗಿ ಹೋಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.